ಜೈ ಹಿಂದ್. ನೋಡ್ರಿ, ಇದರಲ್ಲಿ ಎವರೇಜ್ ಮೇಲೆ ನಾವು ಕ್ಯಾಲ್ಕುಲೇಷನ್ಗಳನ್ನ ಮಾಡ್ಕೊಂತ ಹೋಗೋಣ. ಸರಾಸರಿ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋಣ. ನಮಗೆ ಡೈರೆಕ್ಟ್ ಆಗಿ ಇದರಲ್ಲಿ 5 ರಿಂದ 6 ಟೈಪ್ಸ್ ಕ್ವಶನ್ಸ್ಗಳು ಬರ್ತಾವ. ಆಮೇಲೆ ಬೇಸಿಕ್ ಕ್ವಶನ್ಸ್ಗಳನ್ನ ಬಿಟ್ಟು ಅವುಗಳ ಬಗ್ಗೆ ನಾನು ಎಲ್ಲ ಟೈಪ್ಸ್ಗಳಲ್ಲಿ ಒಂದೊಂದು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ಕೊಂತ ಹೋಗ್ತೀನಿ. ನಿಮಗೆ ಪ್ಲೇ ಲಿಸ್ಟ್ ಇರುತ್ತೆ, ಮ್ಯಾಥ್ಸ್ ವಿಡಿಯೋಸ್ಗಳಂತಂದು ಹೇಳಿ ಅದರಲ್ಲಿ ನೋಡ್ಕೊಳ್ರಿ. ಎಲ್ಲ ವಿಡಿಯೋಸ್ಗಳು ಸಿಗ್ತಾವ. ಅದು ಸಿಗ್ಲಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಅನ್ನ ಹಾಕಿರ್ತೀನಿ. ಟೆಲಿಗ್ರಾಮ್ ಲಿಂಕ್ ಅನ್ನ ಕ್ಲಿಕ್ ಮಾಡ್ರಿ, ಜಾಯ್ನ್ ಆಗ್ತೀರಿ. ಆ ಗ್ರೂಪ್ ಅಲ್ಲಿ ನಿಮ್ಗೆ ಬೇಸಿಕ್ ಇಂದ ಹಿಡ್ಕೊಂಡು ಎಲ್ಲಾ ವಿಡಿಯೋಸ್ಗಳು ಸಿಗ್ತಾವ. ಸೊ ಕರೆಕ್ಟ್ ಆಗಿ ನೋಡ್ಬಿಟ್ಟು ಪ್ರಾಕ್ಟೀಸ್ ಮಾಡ್ರಿ. ನಾನು ಏನ್ ಹೇಳ್ತೀನಲ್ಲ ಅದೇ ಕ್ವಶನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡ್ರಿ. ಸೇಮ್ ಅದೇ ರೀತಿಯಾಗಿರೋ ಕ್ವಶನ್ಸ್ ಗಳು ಬರ್ತಾವ, ಅದೇ ಮೆಥಡ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂತ ಹೋಗ್ರಿ. ಸೊ ಟೈಮ್ ವೇಸ್ಟ್ ಮಾಡೋದ್ ಬೇಡ, ಡೈರೆಕ್ಟ್ ಆಗಿ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ನೋಡ್ರಿ, ಸರಾಸರಿಯನ್ನ ನಾವು ಹೆಂಗ್ ಕಂಡು ಹಿಡಿತೀವಿ, ಎವರೇಜ್ ಅನ್ನ ನಾವು ಹೆಂಗ್ ಕಂಡು ಹಿಡಿತೀವಿ ಅಂತಂದ ಹೇಳಿದ್ರೆ, ಸಮ್ ಆಫ್ ಅಬ್ಸರ್ವೇಷನ್, ಟೋಟಲ್ ಸಮ್ ಆಫ್ ಅಬ್ಸರ್ವೇಷನ್ಸ್. ಅವನು ಏನ್ ಕೊಟ್ಟಿರ್ತಾನ ಅದರಲ್ಲಿ ಎಲ್ಲ ಅಬ್ಸರ್ವೇಷನ್ಸ್ ಗಳದ್ದು ಸಮ್ ಮಾಡಬೇಕು, ಡಿವೈಡೆಡ್ ಬೈ ಟೋಟಲ್ ನಂಬರ್. ಸೊ ಅದರಲ್ಲಿ ಎಷ್ಟು ಅಬ್ಸರ್ವೇಷನ್ ಗಳಿದಾವಲ್ಲ ಅದು ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ ಅನ್ನ ಮಾಡ್ಕೊಬೇಕು. ಅವಾಗ ನಮ್ಗೆ ಏನ್ ಆನ್ಸರ್ ಬರುತ್ತಲ್ಲ ಅದು ಸರಾಸರಿ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಇವಾಗ 5 ಜನ ಇದಾರ, ಅವ್ರದ್ದು ಏಜ್ ಕೊಟ್ಟಿದಾರ ಅಂತ ಅನ್ಕೊಡ್ರಿ. ಟೋಟಲ್ ಏಜ್ ಮಾಡಬೇಕು. ಸಮ್ ಆಫ್ ಅಬ್ಸರ್ವೇಷನ್ಸ್ ಅಂತಂದ ಹೇಳಿದ್ರೆ ಟೋಟಲ್ ಏಜ್, ಅವ್ರದ್ದೆಲ್ಲ ಏಜ್ ಗಳನ್ನ ಕೂಡಿಸ್ಬೇಕು. ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ ಎಷ್ಟು ಜನರದ್ದು ನೀವು ಕೂಡಿಸಿದಿರಲ್ಲಿ ಅಂದ್ರೆ 5 ಜನರದ್ದು, ಡಿವೈಡೆಡ್ ಬೈ 5 ಅಂತಂದ್ ಬಂತು. ಈಗ ಫಾರ್ ಎಕ್ಸಾಂಪಲ್ ಇವಾಗ ಏನಂತಂದ ಹೇಳಿದ್ರೆ 6 ಎಕ್ಸಾಮ್ ಗಳ ಮಾರ್ಕ್ಸ್ ಅನ್ನ ಕೊಟ್ಟಿರ್ತಾರೆ, ಅದು ಸರಾಸರಿ ಕಂಡಿಡಿ ಅಂತಂದ್ ಹೇಳ್ತಾರೆ. ನೀವೇನ್ ಮಾಡ್ಬೇಕು, 6 ಎಕ್ಸಾಮ್ ಗಳದ್ದು ಮಾರ್ಕ್ಸ್ ಅನ್ನ ನೀವೇನ ಟೋಟಲ್ ಮಾರ್ಕ್ಸ್ ಅಂತ ಮಾಡ್ಕೊಬೇಕು. ಟೋಟಲ್ ಮಾರ್ಕ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟು ಎಕ್ಸಾಮ್ಸ್ಗಳು, 6 ಎಕ್ಸಾಮ್ಸ್ಗಳು. ಈ ತರ ಮಾಡಿದಾಗ ನಿಮ್ಗೆ ಏನ್ ಬರುತ್ತಲ್ಲ ಆನ್ಸರ್, ಅದು ಸರಾಸರಿ ಆಗಿರುತ್ತೆ. ಅರ್ಥ ಆಯ್ತಾ ಎಲ್ರಿಗೂ? ಸೊ ಟೋಟಲ್ ಏಜು ಇದೇ ತರ ಕ್ವಶನ್ಸ್ ಗಳನ್ನ ನಮ್ಗ ಕೇಳ್ತಾರ, ಅದನ್ನ ನಾವು ಸಾಲ್ವ್ ಮಾಡ್ಕೊಂತ ಹೋಗೋಣ. ಆಮೇಲೆ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಅದರಲ್ಲಿ ತುಂಬಾ ಇಂಪಾರ್ಟೆಂಟ್, ಕಾಂಜುಗೇಟಿವ್ ನಂಬರ್ಸ್ ಅಂತಂದ ಹೇಳಿ. ಸತತ ಅಂತಂದ ಹೇಳ್ತೀವಿ. ಕಾಂಜುಗೇಟಿವ್ ಅಂತಂದ ಹೇಳಿದ್ರೆ ಸತತ ಅಂತಂದ ಹೇಳ್ತೀವಿ. ಇವಾಗ ಕಾಂಜುಗೇಟಿವ್ ನ್ಯಾಚುರಲ್ ನಂಬರ್ಸ್ ಅಂತಂದ ಹೇಳಿದ್ರೆ, ನೈಸರ್ಗಿಕ ನಂಬರ್ಗಳು ಅಥವಾ ಕಾಂಜುಗೇಟಿವ್ ನ್ಯಾಚುರಲ್ ನಂಬರ್ಸ್ ಅಂತಂದ ಹೇಳಿದ್ರೆ ಅದ್ ನಂಬರ್ ಕೊಡ್ರಿ. ನ್ಯಾಚುರಲ್ ನಂಬರ್ಸ್ ಅಂತಂದ ಹೇಳಿದ್ರೆ ನಾವೇನ್ ಹೇಳ್ತೀವಿ, 1 2 3 4 5 ಅಂತಂದ ಹೇಳ್ತೀವಲ್ಲ, 1 2 3 4 5. ನಾನು ಇವಾಗ ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ x+1, x+2, x+3 ಅಂತಂದ ಹೇಳ್ತೀನಿ. ಇವಾಗ ಹೆಂಗೆ ಸೋ ಆನ್ ಹೋಗ್ತಾ ಇರತ್ತೆ. ಈಗ ಎಕ್ಸ್ ವ್ಯಾಲ್ಯೂ 1 ಅಂತ ತಗೊಳ್ರಿ. 1+1 ಅಂತಂದ ಹೇಳಿದ್ರೆ 2 ಆಯ್ತು. ಸೊ 1+2 ಅಂತಂದ ಹೇಳಿದ್ರೆ 3 ಆಯ್ತು. 1+3 ಅಂತಂದ ಹೇಳಿದ್ರೆ 4 ಆಯ್ತು. ಅಂದ್ರೆ ನಾವು ಇದನ್ನ ಸಮೀಕರಣ ರೂಪದಲ್ಲಿ ಬರ್ಕೊಂತಿದೀವಿ. ನಮ್ಗೆ ಅದೇ ನೆಕ್ಸ್ಟ್ ಯೂಸ್ ಆಗತ್ತ. ನೆಕ್ಸ್ಟ್ ನೋಡ್ರಿ, ಕಾಂಜುಗೇಟಿವ್ ಆಡ್ ನಂಬರ್ಸ್ ಅಂತಂದ ಹೇಳಿದ್ರೆ ಬೆಸ ಸಂಖ್ಯೆ. ಆಡ್ ನಂಬರ್ಸ್ ಅಂತಂದ ಹೇಳಿದ್ರೆ ಬೆಸ ಸಂಖ್ಯೆ. ಅದನ್ನ ನಾವ್ ಹೆಂಗ್ ಬರ್ಕೊಂತೀವಿ, x+2, x+4, x+6 ಅಂತಂದ್ ಬರ್ಕೋತೀವಿ. ಹಿಂಗ ಸೋ ಆನ್ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಎಕ್ಸ್ ವ್ಯಾಲ್ಯೂನ ಒಂದು ಆಡ್ ನಂಬರ್ ತಗೊಳ್ರಿ. ಆಡ್ ಅಂತಂದ ಹೇಳಿದ್ರೆ ಬೆಸ ಸಂಖ್ಯೆ. ಎಕ್ಸ್ ವ್ಯಾಲ್ಯೂ ಬೆಸ ಸಂಖ್ಯೆ ತಗೊಳ್ರಿ. ಬೆಸ ಸಂಖ್ಯೆ ಅಂತಂದ ಹೇಳಿದ್ರೆ 1 ಅಂತ ತಗೊಳ್ರಿ. ಇದು 1 ಆಯ್ತು. ಇದೆಷ್ಟಾಯ್ತು, 1+2 3 ಆಯ್ತು. 1+4 5 ಆಯ್ತು. 1+6 7. ಸೊ ಇವೆಲ್ಲ ಏನಂತಂದ ಹೇಳಿದ್ರೆ ಬೆಸ ಸಂಖ್ಯೆಗಳು. ಕರೆಕ್ಟ್ ಆಗಿ ಆನ್ಸರ್ ಬಂತ. ಸೇಮ್ ಅದೇ ತರ ಇನ್ನೊಂದು ಬರುತ್ತೆ, ಕಾಂಜುಗೇಟಿವ್ ಇವನ್ ನಂಬರ್ಸ್ ಅಂತಂದ ಹೇಳಿ. ಸಮ ಸಂಖ್ಯೆಗಳು, ಸತತ ಸಮ ಸಂಖ್ಯೆಗಳು ಅಂದ್ರೆ x+2. ಸೇಮ್ ಇದು ಕೂಡ ಹಂಗೆ ಬರುತ್ತೆ, x+4, x+6 ಅಂತಂದ ಹೇಳಿ, ಸೋ ಆನ್. ಇಲ್ಲಿ ನೋಡ್ರಿ, ಎಕ್ಸ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಇವನ್ ನಂಬರ್ ತಗೊಂಡ್ರೆ ಇಲ್ಲಿ ಇವನ್ ಬರ್ತಾವ. ಆಡ್ ನಂಬರ್ ತಗೊಂಡ್ವಿ ಅಂತಂದ ಹೇಳಿದ್ರೆ ಆಡ್ ಬರುತ್ತೆ. ಈಗ ನೋಡ್ರಿ, 2 ಆಯ್ತು. ಸೊ 2+2 4, 2+4 6, 2+6 8. ಸೊ ಹಂಗೆ ಹೋಗ್ತಾ ಇರುತ್ತೆ. ಸೊ ಈ ತರ ಕಾಂಜುಗೇಟಿವ್ ಸತತ ನ್ಯಾಚುರಲ್ ನಂಬರ್ಸ್ಗಳು, ಆಡ್ ನಂಬರ್ಸ್ಗಳು, ಇವನ್ ನಂಬರ್ಸ್ಗಳು ಅಂತಂದ ಹೇಳಿ ನಮ್ಗ ಬೇಕಾಗ್ತಾವ. ಯಾಕೆ ಬೇಕಾಗ್ತಾವ ಅದನ್ನು ಇವಾಗ್ಲೇ ಹೇಳ್ಬಿಡ್ತೀನಿ ನೋಡಿ. ಇವಾಗ ಕ್ವಶನ್ಸ್ ಗಳು ಹೆಂಗಿರ್ತಾವ ಅಂತಂತ ಹೇಳಿದ್ರೆ, ಸೊ 4 ಕಾಂಜುಗೇಟಿವ್ ಇವನ್ ನಂಬರ್ಸ್ ಅಂತ ತಗೊಂತಾರ. ಸೊ 4 ಕಾಂಜುಗೇಟಿವ್ ಇವನ್ ನಂಬರ್ಸ್ಗಳು. ಸೊ ಎಕ್ಸ್ ವ್ಯಾಲ್ಯೂ ಏನಂತಂದ ಹೇಳಿದ್ರೆ 10 ಅಂತ ತಗೊಂತಾರ, 10. ಆಮೇಲೆ 4 ಕಂಟಿನ್ಯೂಸ್ ಆಗಿ ಕಾಂಜುಗೇಟಿವ್ ಇವನ್ ನಂಬರ್ಸ್ ಗಳನ್ನ ತಗೊಂಡು ಅವುಗಳ ಸರಾಸರಿಯನ್ನ ಕಂಡುಹಿಡಿರಿ ಅಂತಂದ್ ಹೇಳ್ತಾರ. ಸೊ ಇವಾಗ ನೋಡ್ರಿ, ನಾವೇನ್ ತಗೋಬೇಕು, x+2, x+4, x+6 4 ಕಾಂಜುಗೇಟಿವ್ ಇವನ್ ನಂಬರ್ಸ್ಗಳು. ಎಕ್ಸ್ ವ್ಯಾಲ್ಯೂ ಹಾಕ್ರಿ, ಇಲ್ಲಿ 10 ಆಯ್ತು, ಇದು 12. ಆಮೇಲೆ ಇದೆಷ್ಟಾಯ್ತು, 14 ಆಯ್ತು, ಇದು 16 ಆಯ್ತು. ಸೊ ಇವುಗಳ ಸರಾಸರಿಯನ್ನ ಕಂಡುಹಿಡ್ಕೊಬೇಕು. ಒಂದೊಂದ್ ಟೈಮ್ ಎಕ್ಸ್ ವ್ಯಾಲ್ಯೂ ಕೊಡಂಗಿಲ್ಲ, ಈ ತರ ಕೊಟ್ಬಿಟ್ಟು ಇವುಗಳ ಸರಾಸರಿ ಎಷ್ಟಾಗೈತೆ ಅಂತಂದ್ ಹೇಳಿದ್ರೆ ಒಂದು 150 ಅಂತ ತಗೊಂತಾರ. 4 ಕಾಂಜುಗೇಟಿವ್ ಇವನ್ ನಂಬರ್ಸ್ ಗಳ ಸರಾಸರಿ 150 ಆದ್ರೆ ದೊಡ್ಡ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಇದ್ರಲ್ಲಿ ದೊಡ್ಡ ಸಂಖ್ಯೆ ಯಾವುದು, x+6. ಇವುಗಳನ್ನೆಲ್ಲ ಕೂಡಿಸ್ಬೇಕು. ಕೂಡಿಸಿದ ನಂತರ ನಾವು ಎಕ್ಸ್ ವ್ಯಾಲ್ಯೂ ಕಂಡು ಹಿಡ್ಕೊಂತೀವಿ. ಆಮೇಲೆ ಎಕ್ಸ್ ವ್ಯಾಲ್ಯೂ +6 ಮಾಡ್ರಿ ಅಂತಂದ್ರೆ ದೊಡ್ಡ ಸಂಖ್ಯೆ ಬರುತ್ತೆ. ಈ ರೀತಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಅವುಗಳನ್ನ ನಾವು ಸಾಲ್ವ್ ಮಾಡೋಣ ಇವಾಗ.
ಸೊ ಫಸ್ಟ್ ಒಂದ್ ಕ್ವಶನ್ ಐತ್ ನೋಡ್ರಿ. ಇವಾಗ 14, 15, 16 ಐತಲ್ಲ, ಇವುಗಳ ಸರಾಸರಿಯನ್ನ ಕಂಡುಹಿಡ್ಕೋಬೇಕು. ಈಗೇನ್ ಬರ್ತಾವಲ್ಲ ಇವುಗಳದ ಎವರೇಜ್ ಅನ್ನ ನಾವು ಕಂಡುಹಿಡ್ಕೊಬೇಕಾಗತ್ತ. ಸೊ ಕಂಡುಹಿಡ್ಕೊಳ್ಳೋಣ. ಈಗ ನೋಡ್ರಿ, ನಾವು ಬಾಳ್ ಟೆನ್ಷನ್ ತಗೊಳಂಗಿಲ್ಲ. ಈ ತರ ಕ್ವಶನ್ಸ್ ಗಳು ಕೇಳಂಗಿಲ್ಲ, ಬಟ್ ಅದ್ರ ಎಲ್ಲೋ ತಪ್ಪು ಕೇಳಿರ್ತಾನ. ಈಗ ಆರ್ಮಿ ಎಕ್ಸಾಮ್ಸ್ ಗಳಲ್ಲೆಲ್ಲ 14, 15, 16, 17, 18, 19, 20 ಇವೆಲ್ಲ ಏನಂತಂದ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ನ್ಯಾಚುರಲ್ ನಂಬರ್ಸ್, ಕಾಂಜುಗೇಟಿವ್ ನ್ಯಾಚುರಲ್ ನಂಬರ್ಸ್. ಇವಾಗ ಈ ತರ ತಗೊಂಡು ಇವುಗಳನ್ನ ಎಲ್ಲವನ್ನ ಕೂಡಿಸ್ಬಿಟ್ಟು ಆಮೇಲೆ 1, 2, 3, 4, 5, 6, 7, 8 ಡಿವೈಡೆಡ್ ಬೈ 8 ಅಥವಾ 9 ಈ ತರ ಮಾಡಂಗಿಲ್ಲ. ಈಗ ಕಂಟಿನ್ಯೂಸ್ ಆಗಿದಾವಲ್ಲ, ಕಂಟಿನ್ಯೂಸ್ ಆಗಿದಾವ ಅಂತಂದ ಹೇಳಿದ್ರೆ ಮಿಡಲ್ ನಂಬರ್ ನ ತಗೊಂಡ್ಬಿಡ್ಬೇಕು. ಮಿಡಲ್ ನಂಬರ್ ಯಾವ್ದು ಬರುತ್ತೆ? 17. ಈ 17 ಏನಂದ್ರೆ ಅದ್ರದ್ದು ಸರಾಸರಿ ಆಗಿರುತ್ತೆ. 14, 15 ಈ ತರ ಕಂಟಿನ್ಯೂಸ್ ಆಗಿದ್ದು ಅವುಗಳು ಮಿಡಲ್ ನಂಬರ್ ನ ತಗೊಂಡ್ರೆ ನಮ್ಗೆ ಆನ್ಸರ್ ಬಂದ್ಬಿಡ್ತ ಸರಾಸರಿ. ಅದ್ರ ಸರಾಸರಿ ಎಷ್ಟು? 17. ಬೇಕಾದ್ರೆ ಕೂಡಿಸ್ಬಿಟ್ಟು ನೋಡಿರ್ಬೇಕಂದ್ರೆ 78, 79, 80, 81, 82, 83 ಇದು ಕೂಡ ಕಂಟಿನ್ಯೂಸ್ ಆಗಿದಾವ ನಂಬರ್ಸ್ ಗಳು. ಹಂಗಾದ್ರೆ ಇವುಗಳದ್ ಮಿಡಲ್ ನಂಬರ್ ನ ತಗೋಬೇಕು. 78, 83, 79, 82 ನೋಡ್ರಿ, ಇಲ್ಲಿ 2 ನಂಬರ್ ಬಂದು, ಸೊ 2 ನಂಬರ್ ಮಿಡಲ್ ಬಂದು. 1 ನಂಬರ್ ಬಂತಂದ್ರ ಹೇಳ್ಬಿಡ್ಬೋದು, ಬಟ್ ಅದ್ರ 2 ಬಂತಲ್ಲ, ಅವಾಗ ಏನ್ ಮಾಡ್ಬೇಕು? ಇತರದ್ ಮಿಡಲ್ ತಗೋಬೇಕು. 80 ಮತ್ತು 81 ಮಿಡಲ್ ಎಷ್ಟಾಗತ್ತೆ? 80.5 ಇದು ಸರಾಸರಿ ಆಗತ್ತೆ. ಎವರೇಜ್ ಎಷ್ಟಾಗತ್ತೆ? ಇವ್ರದ್ದು ಎಲ್ಲರದ್ದು 80.5 ಎವರೇಜ್ ಆಗತ್ತ. ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ಕ್ವಶನ್ಸ್ ಗಳು. 1, 3, 5, 7, 9 ಇದಾವ. ಇವೆಲ್ಲ ಬೆಸ ಸಂಖ್ಯೆಗಳು, ಕಾಂಜುಗೇಟಿವ್ ಕಂಟಿನ್ಯೂಸ್ ಆಗಿರೋ ಬೆಸ ಸಂಖ್ಯೆಗಳು. 1, 3, 5, 7, 9 ಇದು ಬಿಡ್ರಿ, ಇದು ಬಿಡ್ರಿ, ಇದನ್ ಬಿಡ್ರಿ, ಇದು ಬಿಡ್ರಿ. ಹಂಗಾದ್ರೆ ನಮ್ದು ಆನ್ಸರ್ ಎಷ್ಟಾಗತ್ತ? ಎವರೇಜ್ ಎಷ್ಟಾಗತ್ತ ಅಂದ್ರೆ 5 ಅಂತಂದ್ ಹೇಳಾಗತ್ತ. ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ, 22, 24, 26, 28 ಕಂಟಿನ್ಯೂಸ್ ಆಗಿರೋ ಸಮ ಸಂಖ್ಯೆಗಳು ಇವು. ಸೊ ಇವಾಗ ನೋಡ್ರಿ ಮಿಡಲ್ ತಗೊಳ್ಳೋಣ. 22, 28 ಆಯ್ತು. 24, 26 ಇವೆರಡು ಮಿಡಲ್ ಬರ್ತಾವ. ಇದ್ರದ್ದು ಮಿಡಲ್ ಸಂಖ್ಯೆ ಯಾವ್ದು? ಇವಾಗ 24. ಇದ್ರದ್ದು ಮಿಡಲ್ ಸಂಖ್ಯೆ 25 ಆಗತ್ತ. ಆಮೇಲೆ 26. ಸೊ 25 ಏನಂದ್ರೆ ನಮ್ದು ಇಲ್ಲಿ ಎವರೇಜ್ ಆಗತ್ತ. ಸೊ ಈ ರೀತಿಯಾಗಿ ನಮ್ಗೆ ಕ್ವಶನ್ಸ್ ಗಳನ್ನ ಫಸ್ಟ್ ಟೈಪ್ ಕೇಳ್ತಾರ. ಇವು ಬೇಸಿಕ್ ಕ್ವಶನ್ಸ್ ಗಳು. ಕ್ಲಿಯರ್ ಆಯ್ತಾ ಎಲ್ರಿಗೂ? ಆಮೇಲೆ ನೆಕ್ಸ್ಟ್ ಇನ್ನೊಂದು ಟೈಪ್ ಕ್ವಶನ್ಸ್ ಗಳು ಬರ್ತಾವ. ಸರಾಸರಿ ವೇಗವನ್ನ, ಎವರೇಜ್ ಸ್ಪೀಡ್ ಕಂಡುಹಿಡಿಯೋದು. ನೆಕ್ಸ್ಟ್ ಟೈಪ್ ಯಾವ್ದಂತಂದ್ ಹೇಳಿದ್ರೆ ಎವರೇಜ್ ಸ್ಪೀಡ್ ಅನ್ನ ಕಂಡುಹಿಡಿಯೋದು. ಸೊ ಎವರೇಜ್ ಸ್ಪೀಡ್ ಅಲ್ಲಿ 2 ಟೈಪ್ ಬರ್ತಾವ. 2 ಟೈಪ್ ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ಎಕ್ಸಾಮ್ ಟೈಮ್ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಬಹಳ ಇಂಪಾರ್ಟೆಂಟ್. ಸೊ ಅದ್ರಲ್ಲಿ ಫಸ್ಟ್ ಒನ್ ಯಾವುದು? ಸೇಮ್ ಡಿಸ್ಟೆನ್ಸ್. ಫಸ್ಟ್ ಒನ್ ಯಾವುದು? ಸೇಮ್ ಡಿಸ್ಟೆನ್ಸ್. ಸೆಕೆಂಡ್ ಒನ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಡಿಫ್ರೆಂಟ್ ಆಗಿರೋ ಡಿಸ್ಟೆನ್ಸ್. ಎವರೇಜ್ ಸ್ಪೀಡ್ ಕಂಡುಹಿಡಿಯಕ ಡಿಫ್ರೆಂಟ್ ಆಗಿರೋ ಡಿಸ್ಟೆನ್ಸ್. ಒಂದು ಸೇಮ್ ಡಿಸ್ಟೆನ್ಸ್, ಇನ್ನೊಂದು ಡಿಫ್ರೆಂಟ್ ಡಿಸ್ಟೆನ್ಸ್. ಈಗ ಸೇಮ್ ಡಿಸ್ಟೆನ್ಸ್ ಅಲ್ಲಿ 2 ಸ್ಪೀಡ್ ಅಷ್ಟೇ ಕೊಟ್ರು ಅಂತಂದ್ ಹೇಳಿದ್ರೆ ಅವಾಗ ಏನಂತ ಯೂಸ್ ಮಾಡ್ತೀವಿ? 2xy x+y ಅಂತಂದ್ ಯೂಸ್ ಮಾಡ್ತೀವಿ. ಇವಾಗ ಸೇಮ್ ಡಿಸ್ಟೆನ್ಸ್ ಇರುತ್ತಾ 3 ಸ್ಪೀಡ್ ಕೊಟ್ಟ ಅಂತಂದ್ ಹೇಳಿದ್ರೆ ಅವಾಗ 3xyz ಡಿವೈಡೆಡ್ ಬೈ xy yz ಪ್ಲಸ್ zx ಅಂತಂದ್ ಹೇಳಿ ಫಾರ್ಮುಲಾವನ್ನ ಯೂಸ್ ಮಾಡ್ತೀವಿ. ಅದೇ ಡಿಫ್ರೆಂಟ್ ಆಗಿರೋ ಸ್ಪೀಡ್ ಕೊಟ್ಟ ಅಂತಂದ್ ಹೇಳಿದ್ರೆ ಡಿಫ್ರೆಂಟ್ ಆಗಿರೋ ಡಿಸ್ಟೆನ್ಸ್, ಎ ಡಿಸ್ಟೆನ್ಸ್, ಬಿ ಡಿಸ್ಟೆನ್ಸ್, ಸಿ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಎ ಡಿಸ್ಟೆನ್ಸ್ ಸ್ಪೀಡ್ ಎಷ್ಟೈತಿ ಡಿವೈಡೆಡ್ ಬೈ ಎಕ್ಸ್, ಬಿ ಡಿಸ್ಟೆನ್ಸ್ ಸ್ಪೀಡ್ ಎಷ್ಟೈತಿ, ಆಮೇಲೆ ಸಿ ಡಿಸ್ಟೆನ್ಸ್ ಸ್ಪೀಡ್ ಎಷ್ಟೈತಿ. ಇದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ ನಮ್ಗೆ ಎವರೇಜ್ ಸ್ಪೀಡ್ ಬರುತ್ತೆ. ಇದು ಎವರೇಜ್ ಸ್ಪೀಡ್ ಕಂಡುಹಿಡಿಯೋ ಫಾರ್ಮುಲಾಸ್ಗಳು. ಇವುಗಳನ್ನ ಯೂಸ್ ಮಾಡ್ಕೊಂಡು ಒಂದೊಂದು ನಾನು ಸಾಲ್ವ್ ಮಾಡ್ಕೊಂತ ಹೋಗ್ತೀನಿ. ಇವಾಗ ನೋಡ್ರಿ, ಒಬ್ಬ ವ್ಯಕ್ತಿ ಎ ನಿಂದ ಬಿ ವರೆಗೂ, ಒಬ್ಬ ವ್ಯಕ್ತಿ ಎ ದಿಂದ ಬಿ ವರೆಗೂ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾನ? 30 km/h ಅಲ್ಲಿ ಹೋಗ್ತಾನೆ. ಎಷ್ಟು? 30 km/h. ಮತ್ತೆ ಅವನ ಏನ್ ಮಾಡ್ತಾನ? ಬಿ ದಿಂದ ಮತ್ತೆ ಎಗೆ ಬರ್ತಾನ 45 km/h ಅಲ್ಲಿ ಬರ್ತಾನ. ಹಂಗಾದ್ರೆ ಇಡೀ ಪ್ರಯಾಣಕ್ಕೆ ಬೇಕಾಗಿರೋ ಸರಾಸರಿ ವೇಗ ಕಂಡಿಡಿ ಅಂತಂದ್ ಹೇಳಿದ್ರೆ, ಇಲ್ಲಿ ನೋಡ್ರಿ ಎ ದಿಂದ ಬಿ ಮತ್ತು ಬಿ ದಿಂದ ಎಗೆ ಡಿಸ್ಟೆನ್ಸ್ ಏನಾಯ್ತು? ಸೇಮ್ ಆಯ್ತಾ? ಹಂಗಾದ್ರೆ ಇಲ್ಲಿ 2 ಸ್ಪೀಡ್ ಕೊಟ್ಟಿದ್ದಾನೆ. ನಾವೇನ್ ಯೂಸ್ ಮಾಡ್ಕೊಬೇಕು? 2xy ಡಿವೈಡೆಡ್ ಬೈ x+z ಅನ್ನ ಯೂಸ್ ಮಾಡ್ಕೊಬೇಕು. 2x ವ್ಯಾಲ್ಯೂ ಇದನ್ನ ತಗೊಳ್ರಿ, y ವ್ಯಾಲ್ಯೂ ಇದನ್ನ ತಗೊಳ್ರಿ. 30 × 45 ಡಿವೈಡೆಡ್ ಬೈ 30 + 45 ಎಷ್ಟಾಗತ್ತೆ? ಇಲ್ಲಿ 30 + 45 75 ಆಗತ್ತೆ. ನೋಡ್ರಿ, 5 1 5, 5 5 25. ಸೊ 5 6 30. ನೆಕ್ಸ್ಟ್ ನೋಡ್ರಿ, 15 1 15 3 6 3 18, 18 2 36. 36 km/h ಏನಂದ್ರೆ ನಮ್ದು ಸರಾಸರಿ ವೇಗ ಆಗತ್ತ. ಈ ರೀತಿಯಾಗಿ ಕ್ಯಾಲ್ಕುಲೇಷನ್ಸ್ ಗಳನ್ನ ಮಾಡ್ಬೇಕು. ಈ ಫಾರ್ ಎಕ್ಸಾಂಪಲ್ ಇವಾಗ 3 ಸ್ಪೀಡ್ ಹೆಂಗ್ ಕೊಡ್ತಾನ? ಇದು ಸೇಮ್ ಡಿಸ್ಟೆನ್ಸ್ ಅಲ್ಲ, ಬೇರೆ ಡಿಸ್ಟೆನ್ಸ್ ಐತೆ. ಇವಾಗ 3 ಇದು ಕೊಟ್ಟತ ನೋಡ್ರಿ, ಎ ದಿಂದ ಬಿ ವರೆಗೂ. ಆಮೇಲೆ ನೆಕ್ಸ್ಟ್ ಎಷ್ಟು ಕಿಲೋಮೀಟರ್ ಐತಿ? 10 ಕಿಲೋಮೀಟರ್ ಐತಿ. ಇದನ್ನ ಅವನು 30 km/h ಅಲ್ಲಿ ಹೋದ. ನೆಕ್ಸ್ಟ್ ಬಿ ದಿಂದ ಸಿ ವರೆಗೂ ಮತ್ತೆ 10 ಕಿಲೋಮೀಟರ್ ಐತಿ, 10 ಕಿಲೋಮೀಟರ್.
45 ಕಿಲೋಮೀಟರ್ ಪರ್ ಅವರ್ ಹೋದ. ಸಿ ದಿಂದ ಡಿ ವರ್ಗು ಮತ್ತೆ 10 ಕಿಲೋಮೀಟರ್ ಐತೆ, ಅವಾಗ ಅವನು ಎದ್ರಲ್ಲಿ ಹೋಗ್ತಾನ, ಒಂದು 50 ಕಿಲೋಮೀಟರ್ ಪರ್ ಅವರ್ ಹೋಗ್ತಾನ ಅಂತ ಅನ್ಕೊಡ್ರಿ. ಇವಾಗ ಡಿಸ್ಟೆನ್ಸ್ ಏನೈತಿ ಎಲ್ಲಾ ಕಡೆ ಸೇಮ್ ಐತೆ, ಬಟ್ ಅದ್ರ 3 ಕೊಟ್ಟಿದಾರೆ. ಅವಾಗ ಏನ್ ಮಾಡ್ಕೊಬೇಕು, 3xyz ಡಿವೈಡೆಡ್ ಬೈ xy ಪ್ಲಸ್ yz ಪ್ಲಸ್ zx ಫಾರ್ಮುಲಾ ಹಾಕ್ಬಿಟ್ಟು ನಾವು ಸರಾಸರಿ ವೇಗವನ್ನ ಕಂಡುಹಿಡಬೇಕು. ಈ ತರ ಫಾರ್ಮುಲಾಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಎವರೇಜ್ ಟಾಪಿಕ್ ಅಲ್ಲಿ ಬರುವಂತಹ ಒಂದು ಕಾನ್ಸೆಪ್ಟ್ ಇದು. ಆಮೇಲೆ ಇನ್ನೊಂದೈತೆ, ಇದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಒಬ್ಬ ವ್ಯಕ್ತಿ ಡಿಫ್ರೆಂಟ್ ಸ್ಪೀಡ್ ಇರೋದು, ಇದೇನಿದು ಡಿಫ್ರೆಂಟ್ ಡಿಸ್ಟೆನ್ಸ್ ಇರೋದು. ಒಂದು ವ್ಯಕ್ತಿ ಗಂಟೆಗೆ 10 ಕಿಲೋಮೀಟರ್ ವೇಗದಲ್ಲಿ, ನೋಡ್ರಿ 10 ಕಿಲೋಮೀಟರ್ ವೇಗದಲ್ಲಿ 2 ಕಿಲೋಮೀಟರ್ ಹೋಗ್ತಾನ. ಇದು ಬಹಳ ಇಂಪಾರ್ಟೆಂಟ್. ಸೊ ಮೊದಲ 2 ಕಿಲೋಮೀಟರ್ನ 10 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗ್ತಾನ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ 4 ಕಿಲೋಮೀಟರ್ನ 20 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗ್ತಾನ. ಹಂಗಾದ್ರೆ ನೆಕ್ಸ್ಟ್ ಮುಂದಿನ 3 ಕಿಲೋಮೀಟರ್ನ 30 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗ್ತಾನೆ. ಹಂಗಾದ್ರೆ ಸರಾಸರಿ ವೇಗ ಎಷ್ಟು ಅಂತ ಕೇಳಿದಾರೆ. ಇವಾಗ ಏನ್ ಮಾಡ್ಕೋಬೇಕು, ಡಿಸ್ಟೆನ್ಸ್ ಡಿಫ್ರೆಂಟ್ ಇದಾವ. ಇಲ್ಲೇನಿದ್ದು ಸೇಮ್ ಡಿಸ್ಟೆನ್ಸ್ ಇದು, ಬಟ್ ಆದ್ರೆ ಇಲ್ಲಿ ಡಿಸ್ಟೆನ್ಸ್ ಡಿಫ್ರೆಂಟ್ ಆಗಿದಾವ. ಈಗ ಏನ್ ನಾವು ಯೂಸ್ ಮಾಡ್ಕೊಬೇಕು, a ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ a ಡಿವೈಡೆಡ್ ಬೈ ಎಕ್ಸ್, b ಡಿವೈಡೆಡ್ ಬೈ y, c ಡಿವೈಡೆಡ್ ಬೈ z ಅನ್ನೋ ಫಾರ್ಮುಲಾವನ್ನ ಯೂಸ್ ಮಾಡ್ಕೊಬೇಕು. ಇದು a, ಇದು b, ಇದು ಸಿ, ಇದು ಎಕ್ಸ್, ವೈ, ಇದು ಜೆಡ್ ಅಂತ ತಗೊಳ್ರಿ. ಎ ಎಷ್ಟೈತಿ, 2 ಐತಿ. ಸೊ ಅದಾದ ನಂತರ ಕೆಳಗಡೆ ಬರ್ಕೊಡ್ರಿ, 2 ಡಿವೈಡೆಡ್ ಬೈ 10, ಎಕ್ಸ್ ವ್ಯಾಲ್ಯೂ 10 ಐತೆ. ನೆಕ್ಸ್ಟ್ ಬಿ ವ್ಯಾಲ್ಯೂ ಎಷ್ಟೈತಿ, 4 ಐತಿ. ಸಿ ವ್ಯಾಲ್ಯೂ ಎಷ್ಟೈತಿ, 3 ಐತಿ. ಪ್ಲಸ್ ಬಿ ವ್ಯಾಲ್ಯೂ 4, ವೈ ವ್ಯಾಲ್ಯೂ ಎಷ್ಟು, 20 ಪ್ಲಸ್ ನೆಕ್ಸ್ಟ್ ಸಿ ವ್ಯಾಲ್ಯೂ ಎಷ್ಟೈತಿ, 3. ಅದಾದ ನಂತರ ಜೆಡ್ ವ್ಯಾಲ್ಯೂ ಎಷ್ಟೈತಿ, 30 ಐತಿ. ಇಲ್ಲೇ ಹೋಗುತ್ತೆ ನೋಡ್ರಿ, 2 ಒಂದ್ಲೆ 2 ಐದ್ಲೆ, 4 ಒಂದ್ಲೆ 4 ಐದ್ಲೆ, 3 ಒಂದ್ಲೆ 3 ಹತ್ಲೆ. ಏನೇನ್ ಉಳಿತು, 2 4 6, 6 3 9 ಆಯ್ತಿದು ಮೇಲ್ಗಡೆದು. ಕೆಳಗಡೆ ನೋಡ್ರಿ 1 ಡಿವೈಡೆಡ್ ಬೈ 5 ಉಳಿತು, 1 ಡಿವೈಡೆಡ್ ಬೈ 5 ಉಳಿತು, 1 ಡಿವೈಡೆಡ್ ಬೈ 10 ಉಳಿತು. ಇದನ್ನಷ್ಟೇ ಸಪ್ರೇಟ್ ತಗೊಂಡ್ರಿ ಕ್ಯಾಲ್ಕುಲೇಷನ್ ಮಾಡ್ಕೊಡ್ರಿ. ಲಸ ಎಷ್ಟು ಬರುತ್ತೆ, 10 ಬರುತ್ತೆ. ಇದು 5 2 10, ಇದು 5 2 10. ಸೊ 2 ಪ್ಲಸ್ 1 ಬರುತ್ತೆ. ಟೋಟಲ್ ಎಷ್ಟಾಯ್ತು, 5 ಡಿವೈಡೆಡ್ ಬೈ 10. ಸೊ ಬರ್ಕೊಡ್ರಿ. ಸೊ ಇದನ್ನ ಇನ್ನು ಕ್ಯಾನ್ಸಲ್ ಮಾಡ್ಕೋಬಹುದು. 5 ಒಂದ್ಲೆ 5 2 ಅಂತಂದ್ ಹೇಳಿ, ಇಲ್ಲ ಅಂತಂದ್ರೆ 5/10 ಅಂತ ಅನ್ಕೊಡ್ರಿ. 5 ಡಿವೈಡೆಡ್ ಬೈ 10 ಬಂತು. ಸೊ 9 ಡಿವೈಡೆಡ್ ಬೈ 5/10 ಬೈ 10 ಬರ್ಕೊಳ್ಳೋದಕ್ಕಿಂತ ಇಂಟು 10 ಬರ್ಕೊಂತೀನಿ. 5 ಒಂದ್ಲೆ 5 2. ಸೊ ನಮ್ದು ಆನ್ಸರ್ ಎಷ್ಟು ಬಂತಂದ್ರೆ 18 ಕಿಲೋಮೀಟರ್ ಪರ್ ಅವರ್ ನಮ್ದು ಸರಾಸರಿ ವೇಗ ಬರುತ್ತೆ. ಈ ರೀತಿಯಾಗಿ ನಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರ. ಇದು ಟೈಪ್ 1 ಟೈಪ್ 2 ಕ್ವಶನ್ಸ್ ಗಳಾದ್ವು. ಇನ್ ನೆಕ್ಸ್ಟ್ ಮತ್ತೇನ್ ಕ್ವಶನ್ ಕೇಳ್ತಾನೆ, ಯಾವ ಟೈಪ್ ಕೇಳ್ತಾನೆ ಇಲ್ಲಿ ನೋಡ್ರಿ. 12ರ ಮೊದಲ 5 ಗುಣಾಕಾರಗಳ ಸಂಖ್ಯೆಯನ್ನ ಸರಾಸರಿಯನ್ನ ಕಂಡಿಡಿ ಅಂತಂದ್ ಹೇಳಿದಾನೆ. ಮೊದಲ 5 ಗುಣಾಕಾರ ಅಂದ್ರೆ ಮಲ್ಟಿಪ್ಲೈಡ್ ಅಂತಂದ್ ಹೇಳ್ತೀವಿ ಇಂಗ್ಲಿಷ್ನಾಗ, ಕನ್ನಡದ ಗುಣಾಕಾರ ಹೊಂದಿರೋದು. ಸೊ 12ರ ಮೊದಲ 5 ಅಂತಂದ್ ಹೇಳಿದ್ರೆ ಯಾವ್ಯಾವ, 12 ಒಂದ್ಲೆ 12, 12 2 24, 12 3 36, 12 4 48, 12 5 60. ಮೊದಲ 5 ಗುಣಾಕಾರಗಳು ಎಷ್ಟು, 12ರದು. ಸೊ ಇಲ್ಲಿ ನಾವು ನೋಡ್ರಿ 12ರದ್ ಕಂಟಿನ್ಯೂಸ್ ಆಗಿ ಬಂದಿದಾವಲ್ಲ, ಸತತ ಬಂದೈತಲ್ಲ. ಈಗ ನಾವು ಮಿಡಲ್ ತಗೊಂಡ್ರೆ ಮುಗಿದೋಯ್ತು. ನಮ್ ಸರಾಸರಿ ಎಷ್ಟು ಬಂತು, 36. ಈ ಕಡೆ 2 ಬಿಡ್ರಿ, ಈ ಕಡೆ 2 ಬಿಡ್ರಿ, ಮಿಡಲ್ ತಗೊಂಡ್ರಿ ಅಂತಂದ್ ಹೇಳಿದ್ರೆ 36 ಬಂದ್ಬಿಡ್ತು. ಆನ್ಸರ್ ಬಂದ್ಬಿಡ್ತಲ್ಲ. ಸೇಮ್ ಇಷ್ಟೇ ಮಾಡ್ಕೊಳ್ಳೋದು, ಮಿಡಲ್ ತಗೊಂಡ್ಬಿಡೋದು. ಈಗ ಫಾರ್ ಎಕ್ಸಾಂಪಲ್ ಸರ್ ಆರ್ದ್ ಕಂಡು ಹಿಡೀರಿ ಅಂತಂದ್ ಹೇಳಿದ್ರೆ, ಅವಾಗ ಆರ್ದ್ ಕಂಡು ಹಿಡೀರಿ ಅಂತಂದ್ ಹೇಳಿದ್ರೆ ಆರದ್ದು ಅವಾಗೇನು, ಈ ಸಿಂಪಲ್ ಬರ್ಕೊಡ್ರಿ 12 24 36 48 60 72 ಅಂತಂದ್ ಹೇಳಿ 6 ಸಂಖ್ಯೆಗಳು ಬಂದು. ಈ ಕಡೆದು ಒಂದು ಹೋಯ್ತು, ಈ ಕಡೆ ಇಲ್ಲಿ ಮಿಡಲ್ 2 ಸಂಖ್ಯೆಗಳು ಬಂದು. ಇವತ್ರದ್ದು 2 ಮಿಡಲ್ ತಗೋಬೇಕಷ್ಟ. ಇವತ್ರದ್ದು 2 ಮಿಡಲ್ ತಗೊಳ್ರಿ, ಅಥವಾ ಇವನ್ 2 ಕೂಡಿಸ್ಬಿಟ್ಟು ಡಿವೈಡೆಡ್ ಬೈ ಮಾಡ್ಕೊಡ್ರಿ, ಆನ್ಸರ್ ಬರುತ್ತೆ. ಸೊ ಇವನ್ ಇದ್ರದ್ದು ಮಿಡಲ್ ಬರ್ಬೇಕು. ಇವಾಗ ಇದ್ರ ಮಿಡಲ್ ನಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ ಹೇಳಿದ್ರೆ 36 ಪ್ಲಸ್ 48 ಮಾಡ್ಕೊಡ್ರಿ, ಎಷ್ಟು ಬರುತ್ತೆ, 84 ಬರುತ್ತೆ. 84 ಡಿವೈಡೆಡ್ ಬೈ 2 ಮಾಡ್ರಿ ಅಂತಂದ್ ಹೇಳಿದ್ರೆ 42 ಏನಂದ್ರೆ ಇದ್ರದ್ದು ಸರಾಸರಿ ಆಗತ್ತೆ. ಬೇಕಾದ್ರೆ ಚೆಕ್ ಮಾಡ್ಕೊಡ್ರಿ, ಎಲ್ಲಾ ಕೂಡಿಸ್ಬಿಟ್ಟು ಡಿವೈಡೆಡ್ ಬೈ 6 ಮಾಡ್ರಿ, ಆನ್ಸರ್ 42 ಬರುತ್ತೆ. ಇಲ್ಲಿ 12 ಅಂತಂದ್ ಕೊಟ್ಟಿದಾನಲ್ಲ, 12 ಬದಲಾಗ 5 ಕೊಡಬಹುದು, ಅಥವಾ 13 ಕೊಡಬಹುದು, 17 ಕೊಡಬಹುದು, ಅಥವಾ 8 ಕೊಡಬಹುದು. ಅವ್ನು ಯಾವ ಬೇಕಾದ ಸಂಖ್ಯೆಯನ್ನ ಕೊಟ್ಬಿಟ್ಟು 5 ಅಥವಾ 10 ಗುಣಾಕಾರಗಳ ಸಂಖ್ಯೆ ಸರಾಸರಿಯನ್ನ ಕಂಡಿಡಿ ಅಂತಂದ್ ಹೇಳ್ಬಹುದು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳ್ತಾನೆ, 1 ರಿಂದ 67ರವರೆಗಿನ ನೈಸರ್ಗಿಕ ಸಂಖ್ಯೆಗಳ ಸರಾಸರಿಯನ್ನ ಕಂಡಿಡಿರಿ ಅಂತ ಹೇಳಿ. ಸೊ 1 ರಿಂದ 67ರವರೆಗೂ ಏನಿದಾವಲ್ಲ, ಇವುಗಳದ್ದು ನೈಸರ್ಗಿಕ ನ್ಯಾಚುರಲ್ ನಂಬರ್ಸ್ ಅಂತಂದ್ ಹೇಳ್ತೀವಿ. ನ್ಯಾಚುರಲ್ ನಂಬರ್ಸ್ ಗಳ ಸರಾಸರಿಯನ್ನ ಕಂಡಿಡ್ಕೋಬೇಕು 1 ರಿಂದ 67.
ಸೊ ಇವಾಗ ನ್ಯಾಚುರಲ್ ಸಂಖ್ಯೆಗಳ ಸರಾಸರಿಯನ್ನ ಕಂಡುಹಿಡಿಯಿರಿ ಅಂತಂದ್ ಹೇಳಿದ್ರೆ ಫಾರ್ಮುಲಾ ಏನ್ ಬರುತ್ತೆ, n+1/2 ಅಂತಂದ್ ಹೇಳಿ ಬರುತ್ತೆ. ಸೊ ಇಲ್ಲಿ n ವ್ಯಾಲ್ಯೂ ಎಷ್ಟಾಗತ್ತ, ಎಲ್ಲಿವರೆಗೂ ಕೇಳಿದಾನ, 1ರಿಂದ 67ರವರೆಗೂ ಕೇಳಿದಾನ. ಸೊ n ವ್ಯಾಲ್ಯೂ ಎಷ್ಟಾಯ್ತು, 67 ಅಂತಂದಾಯ್ತು. ಸೊ 67 + 1 ಡಿವೈಡೆಡ್ ಬೈ 2, ಟೋಟಲ್ 68 ಡಿವೈಡೆಡ್ ಬೈ 2. ಸೊ 2 3 6 2 4 8 ಅಂದ್ರೆ 34 ಏನಂದ್ರ ಅಂತ ಹೇಳಿದ್ರೆ ನಮ್ದು ಸರಾಸರಿ ಬರುತ್ತೆ ನ್ಯಾಚುರಲ್ ಸಂಖ್ಯೆಗಳದ್ದು. 67ರವರೆಗೂ ಏನ್ ನ್ಯಾಚುರಲ್ ಸಂಖ್ಯೆಗಳು ಬರ್ತಲ್ಲ, 1 2 3 4 ಅಪ್ ಟು 67, ಅವ್ರದ್ದೆಲ್ಲ ಕೂಡಿಸ್ಬಿಟ್ಟು ಡಿವೈಡೆಡ್ ಬೈ ಮಾಡೋದಕ್ಕಿಂತನೂ n+1/2 ಮಾಡ್ರಿ ಅಂತಂದ್ ಹೇಳಿದ್ರೆ ಎವರೇಜ್ ಸರಾಸರಿ ಬರುತ್ತೆ. ಸೊ ಈ ರೀತಿಯಾಗಿ ಕ್ವಶನ್ಸ್ ಗಳನ್ನ ನಮ್ಗೆ ಕೇಳ್ತಾರೆ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, 10 ಸಂಖ್ಯೆಗಳ ಸರಾಸರಿ. ಈಗ ಟೋಟಲ್ ಆಗಿ ಏನದಾವ ಅಂತಂದ್ ಹೇಳಿದ್ರೆ 10 ಸಂಖ್ಯೆಗಳಿದಾವ, ಅವುಗಳ ಸರಾಸರಿ ಎಷ್ಟೈತಿ, 23 ಐತೆ. 10 ಸಂಖ್ಯೆಗಳ ಸರಾಸರಿ 23 ಐತೆ. ನಾವು ಈಗ ಇದನ್ನ ಫಾರ್ಮುಲಾ ಪ್ರಕಾರ ಬರ್ಕೊಂಡ್ರೆ ಏನು, ಸಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್ಸ್ ಎವರೇಜ್ ಅಂತಂದಾಗತ್ತೆ. ಸಮ್ ಎಷ್ಟೈತಿ ನಮಗ್ ಗೊತ್ತಿಲ್ಲ, ಸಮ್ ಅಂತಂದ್ ಹಂಗ ಇಟ್ಕೊಡ್ರಿ. ಟೋಟಲ್ ನಂಬರ್ಸ್ ಎಷ್ಟಿದಾವ, 10 ಇದಾವ. ಸೊ ಎವರೇಜ್ ಎಷ್ಟೈತಿ, 230. ಈ ತರ ನಾವು ಬರ್ಕೊಳಕ್ ಕಲಿಬೇಕು. ಏನೇ ಕೊಟ್ರು ಕೂಡ ಸರಾಸರಿ ಎಲ್ಲ ಕೊಟ್ಟ ಅಂತಂದ್ ಹೇಳಿದ್ರೆ ಈ ತರ ಬರ್ಕೊಳಕ್ ಕಲಿಬೇಕು. ಸಮ್ ಎಷ್ಟೈತಿ ಗೊತ್ತಿಲ್ಲ, ಟೋಟಲ್ ನಂಬರ್ ಎಷ್ಟು ಕೊಟ್ಟಾನ, 10 ಕೊಟ್ಟಾನ, ಸರಾಸರಿ 230. ಅದನ್ ಬಿಡ್ರಿ ಹಂಗ ಇರ್ಲಿ. ಪ್ರತಿ ಸಂಖ್ಯೆಯನ್ನ 4ರಿಂದ ಹೆಚ್ಚಿಸಿದರೆ ಹೊಸ ಸರಾಸರಿ ಸಂಖ್ಯೆ ಎಷ್ಟು. ಪ್ರತಿ ಸಂಖ್ಯೆನ ಟೋಟಲ್ 10 ಸಂಖ್ಯೆಗಳಿದಾವ. ಸೊ ಪ್ರತಿ ಸಂಖ್ಯೆಗೆ ಎಷ್ಟು ಹೆಚ್ಚಿಸಿದಾನ, 4 ಹೆಚ್ಚಿಸಿದಾನ. ಟೋಟಲ್ ಎಷ್ಟಾಯ್ತು, 40 ಹೆಚ್ಚಾಗ್ಬೇಕು. ಇವಾಗ ನಮ್ಗೆ ಟೋಟಲ್ ಸಮ್ ಎಷ್ಟೈತಿ ನಮ್ಗೆ ಗೊತ್ತಿಲ್ಲ, ಕಂಡಿಡಿರಿ. ಟೋಟಲ್ ಸಮ್ ಎಷ್ಟೈತಿ, 230 × 10 ಎಷ್ಟಾಯ್ತು, 2300 ಆಯ್ತು. 2300ಕ್ಕೆ ಎಷ್ಟು ಹೆಚ್ಚಾಗ್ಬೇಕು, ಇನ್ನು 4ರಿಂದ ಹೆಚ್ಚು ಮಾಡಿದ್ರೆ ಪ್ರತಿ ಸಂಖ್ಯೆಗೆ ಅಂದ್ರೆ 40 ಜಾಸ್ತಿ ಮಾಡ್ಬೇಕು. ಟೋಟಲ್ ಎಷ್ಟಾಯ್ತು, 2340 ಆಯ್ತು ಸಮ್. ಹೊಸ ಸಮ್ ಬಂತು, ಹೊಸದು. ಹೊಸ ಸಮ್ ಎಷ್ಟಾಯ್ತು, 2340. ಅಂದ್ರೆ ಈಗ ಹೊಸ ಸರಾಸರಿ ಬರುತ್ತಾ, ನಾವು ಹೊಸ ಸರಾಸರಿಯನ್ನ ಕಂಡೋನು. ಹೊಸ ಸರಾಸರಿ = ಹೊಸ ಸಮ್ಮು ಡಿವೈಡೆಡ್ ಬೈ ಟೋಟಲ್ ನಂಬರ್. ಹೊಸ ಸಮ್ ಎಷ್ಟೈತಿ, 2340. ಟೋಟಲ್ ಸಂಖ್ಯೆಗಳು ಎಷ್ಟಿದಾವ, ಅಷ್ಟ ಇದಾವ. ಸೊ ಓಕೆ ನೋಡ್ರಿ ಎಷ್ಟು ಬರುತ್ತಾ. ಸೊ ಇಲ್ಲಿ ನೋಡ್ರಪ್ಪ, ಒಂದ್ ಮಿಸ್ಟೇಕ್ ಆಗಿದೆ. ಸರಾಸರಿ 230 ಅಲ್ಲ, ಅದು 23 ಅಷ್ಟೇ. 23 ಅಂತಂದ್ ಹೇಳಿದ್ರೆ 230 ಆಗತ್ತ, 230. ಸೊ 230 ಟೋಟಲ್ ಸಮ್ ಆಯ್ತು. ಅದ್ರೊಳಗೆ ಎಷ್ಟು ಜಾಸ್ತಿ ಮಾಡ್ಬೇಕು, 40 ಜಾಸ್ತಿ ಮಾಡ್ಬೇಕು. ಅಂದ್ರೆ ಟೋಟಲ್ ಸಮ್ ಎಷ್ಟಾಯ್ತು, 270 ಜಾಸ್ತಿ ಆಗತ್ತೆ. ಎಷ್ಟು ಜಾಸ್ತಿ ಆಗತ್ತ, ಹೊಸ ಸಮ್ಮು 270 ಬರುತ್ತೆ. ಸೊ ಇವಾಗ ಕ್ಯಾಲ್ಕುಲೇಷನ್ ಮಾಡ್ರಿ, 270 ಡಿವೈಡೆಡ್ ಬೈ 10 ಅಂತಂದ ಹೇಳಿದ್ರೆ ಹೊಸ ಸರಾಸರಿ ಎಷ್ಟು ಬರುತ್ತೆ ಅಂದ್ರೆ 27 ಅಂತಂದೇಳಿ ಹೊಸ ಸರಾಸರಿ ಬರುತ್ತೆ. ಈ ರೀತಿಯಾಗಿ ಕ್ವಶನ್ಸ್ ಗಳನ್ನ ಕೇಳ್ತಾನೆ. ಸೇಮ್ ಅದೇ ತರ ಇನ್ನೊಂದು ಕ್ವಶನ್ ಐತ್ ನೋಡ್ರಿ, 50 ಸಂಖ್ಯೆಗಳ ಸರಾಸರಿ 20. 50 ಸಂಖ್ಯೆಗಳಿದಾವ, ಅವುಗಳ ಸರಾಸರಿ ಎಷ್ಟು ಕೊಟ್ಟಿದಾನ, 20 ಕೊಟ್ಟಿದಾನ. ನಮ್ದು ಫಾರ್ಮುಲಾ ಪ್ರಕಾರ ಏನು, ಸಮ್ ಟೋಟಲ್ ನಂಬರ್ ಆಫ್ ಸಂಖ್ಯೆಗಳು ಎವರೇಜ್ ಆಗತ್ತ. ನಮ್ಗೆ ಸಮ್ ಗೊತ್ತಿಲ್ಲ, ಟೋಟಲ್ ನಂಬರ್ಗಳು ಎಷ್ಟಿದಾವ, 50 ಇದಾವ, ಅದ್ರ ಸರಾಸರಿ ಎಷ್ಟೈತಿ, 20 ಅಂತಂದೈತೆ. ನಾವು ಸಮ್ ನ ಕಂಡು ಹಿಡ್ಕೊಂಡು ಬೇಕಾಗತ್ತೆ ಎಲ್ಲೋ ಆದ್ರೂ. 20 × 50 ಎಷ್ಟಾಗತ್ತ ನೋಡ್ರಿ, ಸೊ 1000 ಆಗತ್ತ. 20 × 50 ಎಷ್ಟಾಗತ್ತ, 1000 ಆಗತ್ತ. ಓಕೆ ಡನ್. ಸೊ ಅದರಲ್ಲಿ ಈ 50 ಸಂಖ್ಯೆಗಳಲ್ಲಿ 2 ಸಂಖ್ಯೆಗಳನ್ನ ತ್ಯಜಿಸಿದಾರ. 2 ಸಂಖ್ಯೆಗಳನ್ನ ತ್ಯಜಿಸಿದ್ರೆ ಹೊಸ ಸಂಖ್ಯೆಗಳ ಸಂಖ್ಯೆ ಎಷ್ಟಾಯ್ತು, 2 ಹೋದ್ರ 48 ಸಂಖ್ಯೆಗಳಾದವು. 48 ಸಂಖ್ಯೆಗಳಾದವು. ಈಗ ನಮ್ಗೆ ಸಮ್ ಗೊತ್ತೈತೆ, ಟೋಟಲ್ ಸಮ್ಮು. ಅದರಲ್ಲಿ ಎಷ್ಟು ನಂಬರ್ ಸಂಖ್ಯೆ ಇದೆ, 37 43 ತೆಗೆದಿದ್ದಾರೆ. 37 ಮತ್ತು 43 ಕೂಡ್ಸ್ರಿ. 37 43 ಕೂಡ್ಸಿದ್ರೆ 7 3 10 4 3 7 80 ತೆಗೆದಿದ್ದಾರೆ. -80 ಮಾಡ್ರಿ, ಇದ್ರಾಗ 0 ಆಯ್ತು. 0ದಾಗ 8 ಹೋಗಂಗಿಲ್ಲ, 10ರಾಗ 8 ಹೋದ್ರೆ 2. ಆಮೇಲೆ ಈ ಕಡೆ ಬರುತ್ತಾ, ಇಲ್ಲಿ ಏನಂತಂದ ಹೇಳಿದ್ರೆ ಹೋಗಂಗಿಲ್ಲ. ಸೊ 10 1 ಹೋದ್ರೆ 9. 920 ಹೊಸ ಸಮ್ ಬಂತು. 920 ಏನಪ್ಪಾ ಅಂದ್ರೆ ಹೊಸ ಸಮ್. ನಾವು ಇವಾಗ ಸರಾಸರಿಯನ್ನ ಕಂಡುಹಿಡಿಬೇಕು. ಹೊಸ ಸಮ್ ಎಷ್ಟೈತಿ, ಕೂಡ್ಸಿದ ವ್ಯಾಲ್ಯೂ 920 ಐತಿ. ಹೊಸ ಸಂಖ್ಯೆಗಳು 2 ತೆಗ್ದಿದಾರ ಅಂತಂದ್ ಹೇಳಿದ್ರೆ 2 ತೆಗೆದು ಹಾಕಿದಾರ ಅಂದ್ರೆ ಹೊಸ ಸಂಖ್ಯೆಗಳು ಎಷ್ಟಾಯ್ತು, 48 ಆಯ್ತು. ನೋಡ್ರಿ ಎಷ್ಟು ಬರುತ್ತೆ, 2 4 2 4 8. ಸೊ 2 4 8 2 6 12. ಮತ್ ನೋಡ್ರಿ 2 12 24, 2 1 2 2 4, 2 3 6 0, 2 6 12, 2 1 2 2 1 2 2 5 10. 115 ಡಿವೈಡೆಡ್ ಬೈ 6 ಅಂತಂದ್ ಬರುತ್ತೆ. ಸೊ ಡಿವೈಡೆಡ್ ಬೈ ಮಾಡ್ಕೊಡ್ರಿ. 115 ಡಿವೈಡೆಡ್ ಬೈ 6 ಅಂತಂದ್ ಹೇಳಿದ್ರ 6 1 6. ಎಷ್ಟು ಉಳಿತು ಇಲ್ಲಿ, 5 ಉಳಿತು. ಕೆಳಗಡೆ 55 ಬರುತ್ತೆ. ಸೊ 6 9 54, 1 ಉಳಿತು. ಪಾಯಿಂಟ್ ತಗೊಂಡ್ 0 ತಗೊಳ್ರಿ. 6 1 6. ನೆಕ್ಸ್ಟ್ ನೋಡ್ರಿ 4, 6 6 36. ನೆಕ್ಸ್ಟ್ 4 ಅಂದ್ರೆ 19.16% ಏನಾಗತ್ತಂದ್ರ ಸರಾಸರಿ ಆಗತ್ತೆ. ಸಾರಿ, ಪರ್ಸೆಂಟೇಜ್ ಅಲ್ಲ,
19.16 ನಮ್ದು ಎವರೇಜ್ ಆಗತ್ತೆ. ಸೊ ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ ಅನ್ನ ಮಾಡ್ಕೊಂತ ಹೋಗ್ಬೇಕಾಗತ್ತ. ಸೊ ಈ ತರ ಕ್ವಶನ್ಸ್ ಗಳನ್ನ ಇವಾಗ ನಾವು ಒಂದು 3 ರಿಂದ 4 ಟೈಪ್ ಗಳನ್ನ ಸಾಲ್ವ್ ಮಾಡಿದ್ವಾ. ಇನ್ನು 3 ರಿಂದ 4 ಟೈಪ್ಗಳು ತುಂಬಾ ಇಂಪಾರ್ಟೆಂಟ್ ಇದಾವ. ಅವುಗಳನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತೀನಿ. ಜೈ ಹಿಂದ್.